LOC ಹತ್ತಿರದಿಂದಲೇ ಗ್ರೌಂಡ್ ಝೀರೋ ರಿಪೋರ್ಟನ್ನು ಮಾಡ್ತಿದ್ದಾರೆ. ಕ್ಷಣ ಕ್ಷಣದ ಅಪ್ಡೇಟನ್ನು ಕೊಡ್ತಿದ್ದಾರೆ. ಓವರ್ ಟು ಯು ರಂಜಿತ್. ನಾಗೇಂದ್ರ ಬಾಬು ನೋಡಿ, ಕ್ಷಣ ಕ್ಷಣದ ಮಾಹಿತಿಯನ್ನು ನಾವು ಕೊಡ್ತಾ ಇದ್ದೀವಿ. ಈಗ ಈ ಪ್ರಮುಖ ರಸ್ತೆಗಳಲ್ಲಿ ಈಗ ಹೇಗಿದೆ ಪರಿಸ್ಥಿತಿ ಅನ್ನೋದನ್ನು ನಾನು ತೋರಿಸ್ತೀನಿ. ನಾಗೇಂದ್ರ ಬಾಬು ನೋಡಿ, ಇಲ್ಲಿಂದ ಕೆಲವೇ ದೂರದಲ್ಲಿ ಆಗಿರುವಂಥ ದಾಳಿ, ಇಲ್ಲಿಂದ ಕೆಲವೇ ರಸ್ತೆಗಳ ದೂರದಲ್ಲಿ ಆಗಿರುವಂಥ ದಾಳಿ ನೋಡಿ. ಅಲ್ಲೆಲ್ಲವೂ ಕೂಡ ಈಗ ಒಂದು ರೀತಿಯಲ್ಲಿ ಆರ್ಮಿ ವೆಹಿಕಲ್ಗಳೇ ಮೂವ್ ಆಗ್ತಾ ಇದ್ದಾವೆ. ಪ್ರತಿ ಕ್ಷಣಕ್ಕೂ ಕೂಡ ಒಂದು ರೀತಿಯಲ್ಲಿ ಆತಂಕದ ವಾತಾವರಣ ಇದೆ. ಪೊಲೀಸರು ಎಲ್ಲ ಕಡೆಗಳಲ್ಲೂ ಕೂಡ ನಾಕಾಬಂದಿಯನ್ನು ಹಾಕಿದ್ದಾರೆ. ಎಲ್ಲ ಕಡೆಗಳಲ್ಲೂ ಕೂಡ ಈಗ ರೆಡ್ ಅಲರ್ಟ್ ಇಲ್ಲಿ ಕಾಣಿಸ್ತಾ ಇದೆ. ನಾಗೇಂದ್ರ ಬಾಬು ನೋಡಿ, ಪ್ರತಿ ಕ್ಷಣವೂ ಕೂಡ ಒಂದು ಆತಂಕದ ನೋಡಿ. ಒಂದು ರೀತಿಯಲ್ಲಿ ನಾಗೇಂದ್ರ ಬಾಬು ನಾವು ನೋಡ್ತಾ ಇದ್ರೆ ಗಡಿಯಲ್ಲಿ ಆದಂತ ಭಾರತದ ಏರ್ ಸ್ಟ್ರೈಕ್ ಇದೆಯಲ್ಲ, ಇದು ಒಂದು ಮುಟ್ಟಿ ನೋಡಿಕೊಳ್ಳುವಂತ ಹೊಡೆತ ಪಾಕಿಸ್ತಾನಕ್ಕೆ. ನೋಡಿ, ಇಲ್ಲೊಂದು ಪೊಲೀಸ್ ಸ್ಟೇಷನ್ ನೋಡಿ, ಪೊಲೀಸ್ ಸ್ಟೇಷನ್ ಮುಂದೆ ಹಿಂಗಿದೆ ಅನ್ನೋದನ್ನ ನಾನು ತೋರಿಸ್ತೀನಿ. ನಾಗೇಂದ್ರ ಬಾಬು ನೋಡಿ, ಇಲ್ಲೆಲ್ಲ ಹೇಗಿದೆ ಅನ್ನೋದ್ರ ಚಿತ್ರಣವನ್ನು ನಿಮಗೂ ತೋರಿಸ್ತೀನಿ. ಸದ್ಯ ಹೈ ಅಲರ್ಟ್ ಇದೆ. ಯಾವುದೇ ಕ್ಷಣದಲ್ಲಿ ಬೇಕಾದ್ರೂ ಪಾಕಿಸ್ತಾನ ಅಟ್ಯಾಕ್ ಮಾಡಬಹುದು. ಈಗ ಗಡಿಗಳಲ್ಲಿ ಹೈ ಅಲರ್ಟ್ ಅನ್ನ ಘೋಷಣೆ ಮಾಡಲಾಗಿದೆ. ಇಲ್ಲೆಲ್ಲವೂ ಕೂಡ ನೋಡಿ, ಇದು ಸರ್ಕಲ್, ಈ ಸರ್ಕಲ್ನಲ್ಲೆಲ್ಲ ಹೇಗಿದೆ ಅನ್ನೋದನ್ನ ನಾನು ತೋರಿಸುವಂತ ಪ್ರಯತ್ನ ಮಾಡ್ತೀನಿ. ನಾಗೇಂದ್ರ ಬಾಬು ಕ್ಷಣಕ್ಕೂ ಕೂಡ ಒಂದು ರೀತಿಯಲ್ಲಿ ಭಾರತದ ದಾಳಿಗೆ ಪಾಕಿಸ್ತಾನದ ಪ್ರತಿ ದಾಳಿ ಹೇಗಿರುತ್ತೆ ಅನ್ನೋದ್ರ ಬಗ್ಗೆ ಭಾರತ ನೋಡ್ತಾ ಇದೆ. ಇದು ಸಂಭ್ರಮಿಸುವಂತ ಸಮಯ ಅಲ್ಲ, ಇದು ಖುಷಿ ಪಡುವಂತ ಸಮಯ ಅಲ್ಲ. ಇದು ಅವರಿಗೆ ಕೊಟ್ಟಂಥ ಪೆಟ್ಟು, ಅವರಿಗೆ ಕೊಟ್ಟಂಥ ಹೊಡೆತ, ಅವರನ್ನು ನಿರ್ನಾಮ ಮಾಡೋದಕ್ಕೆ ಭಾರತ ತೆಗೆದುಕೊಂಡಂಥ ಕ್ರಮ, ಆ ಮೂಲಕ ಭಾರತ ಇವತ್ತು ಸಾಧಿಸಿದೆ. ಭಾರತ ಇವತ್ತು ಭಯೋತ್ಪಾದಕರ ವಿರುದ್ಧ ಹೋರಾಟದಲ್ಲಿ, ಈ 3 ದಶಕಗಳಿಂದ ನಡೀತಾ ಇರುವಂಥ ಭಯೋತ್ಪಾದಕರ ವಿರುದ್ಧ ಹೋರಾಟದಲ್ಲಿ ಭಾರತ ಮಹತ್ವವಾದಂಥ ಹೆಜ್ಜೆಯನ್ನಿಟ್ಟಿದೆ. ಏರ್ ಸ್ಟ್ರೈಕ್ ಮಾಡುವ ಮೂಲಕ ಭಾರತ ಪಾಕಿಸ್ತಾನದಲ್ಲಿ ಇದ್ದಂಥ ಭಯೋತ್ಪಾದಕರ ನೆಲೆಗಳನ್ನು ಧ್ವಂಸ ಮಾಡುವಂಥ ಚಟುವಟಿಕೆಯನ್ನು ಮಾಡಿದೆ. ನೋಡಿ ನಾಗೇಂದ್ರ ಬಾಬು, ಸೇನೆಯೆಲ್ಲ ಹೇಗೆ ಬಂದೋಬಸ್ತ್ನಲ್ಲಿದೆ ಕೆಲ ಕಡೆಗಳಲ್ಲಿ ಅನ್ನೋದನ್ನು ನಾನು ನಿಮಗೆ ತೋರಿಸ್ತಾ ಹೋಗ್ತೀನಿ. ಪ್ರಮುಖ ರಸ್ತೆಗಳೆಲ್ಲವೂ ಕೂಡ ನೋಡಿ ಖಾಲಿ. ಸುಮಾರು ಇಷ್ಟೊತ್ತಿಗೆ ಇಲ್ಲೆಲ್ಲವೂ ಕೂಡ ಹೊರಗಡೆ ಜನ ಬರ್ತಾಯಿದ್ರು, ಆದರೆ ಖಾಲಿ. ನೋಡಿ, ಕೆಲವು ಪ್ರಮುಖವಾದಂಥ ಸೆನ್ಸಿಟಿವ್ ಏರಿಯಾಗಳಲ್ಲಿ ನಾಗೇಂದ್ರ ಬಾಬು ಹೇಗಿದೆ ಅನ್ನೋದನ್ನು ನಾನು ತೋರಿಸ್ತೀನಿ. ನೋಡಿ, ಅಲ್ಲಿ ಬ್ಯಾರಿಕೇಟಿಂಗ್ಗಳನ್ನು ಹಾಕಿ ರೇಡಿಯೋ ಸಿಸ್ಟಮ್ ಘಟಕ ಇದೆ, ಅದನ್ನು ಬಂದ್ ಮಾಡಿದ್ದಾರೆ. ಸೇನೆ ಗಸ್ತು ಕಾಯ್ತಾ ಇದೆ. ಮೇಲ್ಗಡೆ ವಾಚಿಂಗ್ ಟವರ್ಗಳಲ್ಲಿ ಸೇನೆ ಈಗ ಇದ್ದು ಕಾರ್ಯಾಚರಣೆಯನ್ನು ಮಾಡ್ತಾ ಇದೆ. ಪ್ರತಿ ಪವರ್ ಸೆಂಟರ್ಗಳಿಗೂ ಕೂಡ ಈಗ ಅಲರ್ಟ್ ಮೆಸೇಜ್ ಹೋಗಿದೆ. ಎಲ್ಲ ಸ್ಥಾವರಗಳಲ್ಲೂ ಕೂಡ ಈಗ ಸಂಪೂರ್ಣವಾಗಿ ಹೈ ಅಲರ್ಟ್ನಲ್ಲಿ ಇರುವಂತೆ ಸೂಚನೆಯನ್ನು ಕೊಡಲಾಗಿದೆ. ನಾಗೇಂದ್ರ ಬಾಬು ನೋಡಿ, ರಿಪಬ್ಲಿಕ್ ಕನ್ನಡ ಸುಮಾರು 15 ದಿನದಿಂದ ಈ ಕಾರ್ಯಾಚರಣೆಯ ಸಂಪೂರ್ಣವಾದಂಥ ಮಾಹಿತಿಯನ್ನು ಜನರಿಗೆ ತೋರಿಸುವಂಥ ಪ್ರಯತ್ನ ಮಾಡ್ತಾ ಇತ್ತು. ನಾವು ಸನ್ನದ್ಧ ಸ್ಥಿತಿಯಲ್ಲಿದ್ವಿ. ನೋಡಿ, ಗಮನಿಸ್ತಾ ಇದ್ರಲ್ಲ ನಾಗೇಂದ್ರ ಬಾಬು, ಇಲ್ಲಿರುವಂಥ ದೃಶ್ಯಗಳನ್ನು, ಬ್ಯಾರಿಕೇಟಿಂಗ್ಗಳನ್ನು ಹಾಕಿದ್ದಾರೆ. ಇಲ್ಲಿ ಸೇನೆ ಸಂಪೂರ್ಣವಾಗಿ ಕಟ್ಟೆಚ್ಚರದಿಂದ ಇದೆ. ಎಲ್ಲವೂ ಕೂಡ ಇಲ್ಲಿ ಅಂಡರ್ ಕಂಟ್ರೋಲ್ ಇದೆ. ಪಾಕಿಸ್ತಾನ ಏನಾದರೂ ಪ್ರತಿಯಾಗಿ ದಾಳಿ ಮಾಡ್ತು ಅಂತೇಳಿ ಆದರೆ ನಮ್ಮ ಸೇನೆ ಹೇಗೆಲ್ಲ ತಯಾರಾಗಿದೆ ಅನ್ನೋದನ್ನು ತಾವು ನೋಡ್ತಾ ಇದ್ದೀರಿ. ಬಹುಶಃ ಇದು ನಿನ್ನೆ ರಾತ್ರಿ ಒಂದಿನಕ್ಕೆ ತೆಗೆದುಕೊಂಡಂಥ ತೀರ್ಮಾನ ಅಲ್ಲ, ನಿನ್ನೆ ರಾತ್ರಿ ಒಂದಿನಕ್ಕೆ ಆದಂಥ ಬೆಳವಣಿಗೆ ಅಲ್ಲ. ನೋಡಿ, ಭಾರತದ ಪ್ರಧಾನಿ ನರೇಂದ್ರ ಮೋದಿ ಅವರು ನಿರಂತರವಾಗಿ ಈ ಕುರಿತಾಗಿ ಮಾಹಿತಿಯನ್ನು ಪಡ್ಕೊಂಡಿದ್ರು, ನಿರಂತರವಾಗಿ ಸರಣಿ ಸಭೆಗಳನ್ನು ಮಾಡಿದರು. ಅದೆಲ್ಲದರ ಹೊರತಾಗಿ ಇವತ್ತು ಅಂದರೆ ಮಧ್ಯರಾತ್ರಿ ಆದಂಥ ಏರ್ ಸ್ಟ್ರೈಕ್ ಇದೆಯಲ್ಲ, ಎಲ್ಲ ಏನು ಅಂದ್ಕೊಂಡಿದ್ರು, ದೇಶದ ಜನ ಏನು ಅಂದ್ಕೊಂಡಿದ್ರು, ಒಂದು ಸಣ್ಣ ಸುಳಿವು ಕೊಟ್ಟಿಲ್ಲ. ನೋಡಿ ನಾಗೇಂದ್ರ ಬಾಬು, ಇವತ್ತೆಲ್ಲ ಮಾಕ್ ಡ್ರಿಲ್ ಆಗುತ್ತೆ, ನಾಗರಿಕರ ರಕ್ಷಣೆ ಕವಾಯತ್ತು ನಡೆಯುತ್ತೆ ಅನ್ನೋದನ್ನು ನಾವು ಅಂದ್ಕೊಂಡಿದ್ವಿ. ಆದರೆ ಭಾರತ ಸೇನೆ ಎಕ್ಸ್ಪೆಕ್ಟ್ ಮಾಡೋದಕ್ಕೂ ಸಾಧ್ಯ ಇಲ್ಲ ಮಧ್ಯರಾತ್ರಿಯಲ್ಲಿ ಏರ್ ಸ್ಟ್ರೈಕ್ ಮಾಡಿ ನಾವು ನೆಲೆಗಳನ್ನು ಧ್ವಂಸ ಮಾಡ್ತೀವಿ ಅಂತೇಳಿ. ಆದರೆ ಮಾಡಿ ತೋರಿಸಿ ಪಾಕಿಸ್ತಾನಕ್ಕೆ, ಭಯೋತ್ಪಾದಕ್ಕೆ ಮುಟ್ಟಿ ನೋಡಿಕೊಳ್ಳುವಂಥ ಹೊಡೆತವನ್ನು ನಾಗೇಂದ್ರ ಬಾಬು ನಾವು ಕೊಟ್ಟಿದ್ದೀವಿ. 144 ಕೋಟಿ ಜನ ಏನು ಆಕ್ರೋಶಭರಿತರಾಗಿ ಹೇಳಿದರು, ನಮ್ಮ ಮನೆಯವರ ಸಾವಿಗೆ ಈ ದೇಶ ಯಾವತ್ತೂ ಕೂಡ ಕಂಬನಿ ಮಿಡಿಯುತ್ತೆ, ನ್ಯಾಯ ಕೊಡಬೇಕು ಅನ್ನೋದನ್ನು ಹೇಳಿದರು. ಎಸ್, ನಾವು ರೆಸ್ಪೆಕ್ಟ್ ಮಾಡಿದ್ವಿ ಅವರ ಫೀಲಿಂಗ್ಗಳನ್ನು, ನಾವು ರೆಸ್ಪೆಕ್ಟ್ ಮಾಡಿದ್ವಿ ಅವರ ಭಾವನೆಗಳನ್ನು. ಕೊನೆಗೂ ಕೂಡ ಅವರ ಮನೆಯವರ ಕಣ್ಣೀರನ್ನು ಒರೆಸೋದ್ರ ಜೊತೆಗೆ ಅವರ ಮನೆಯವರೇನು ಮೃತಪಟ್ಟಿದ್ರು 26 ಜನ, ಅವರ ಆತ್ಮಕ್ಕೆ ಶಾಂತಿ ಸಿಗೋದು ಯಾವಾಗ ಅಂತ ಹೇಳಿದರೆ ಈ ಭಯೋತ್ಪಾದಕರನ್ನು ನುಗ್ಗಿ ಹೊಡೆಯುವ ಮೂಲಕ ಭಾರತ ಅದನ್ನು ಇವತ್ತು ಮಾಡಿ ತೋರಿಸಿದೆ. ಭಯೋತ್ಪಾದಕರ ನೆಲೆಗಳನ್ನು ಧ್ವಂಸ ಮಾಡಿದೆ. ಮಧ್ಯರಾತ್ರಿ ನಡೆದಂಥ ಏರ್ ಸ್ಟ್ರೈಕ್, ಆಪರೇಷನ್ ಸಿಂಧೂರ್ ಹೆಸರಿನ ಏರ್ ಸ್ಟ್ರೈಕ್ನಲ್ಲಿ ಭಾರತ ಪಾಕಿಸ್ತಾನದ ನೆಲೆಗಳನ್ನು ಧ್ವಂಸ ಮಾಡಿ
ಇವತ್ತು ವಿಜಯ ಪತಾಕೆಯನ್ನು ಹಾರಿಸಿದೆ. ಆದರೆ ಮೈ ಮರೆಯುವಂಥ ಸಮಯ ಖಂಡಿತ ಅಲ್ಲ. ಯಾವುದೇ ಕ್ಷಣದಲ್ಲಿ ಬೇಕಾದರೂ ಅಟ್ಯಾಕ್ ಆಗ್ಬೋದು. ನಾನು ನಿನ್ನೆ ಬೆಳಿಗ್ಗೆ 11 ಗಂಟೆಗೆ ಉರಿ ಬಾರ್ಡರ್ ಹತ್ರ ಹೋಗಿದ್ದೆ, ಅಲ್ಲಿನ ಜನರನ್ನು ಮಾತಾಡಿಸಿದ್ದೆ. ನಿನ್ನೆ ಮಧ್ಯಾಹ್ನದಿಂದ ಅಲ್ಲಿನ ಜನರನ್ನು ಖಾಲಿ ಮಾಡಿಸಿದ್ರು, ಮನೆಗಳೆಲ್ಲವೂ ಕೂಡ ಲಾಕ್ ಮಾಡಿತ್ತು. ಆದರೆ ಅಲ್ಲಿ ಸೂಕ್ಷ್ಮತೆ ಗೊತ್ತಿತ್ತು ಜನರಿಗೆ. ಇವತ್ತು ಮಧ್ಯರಾತ್ರಿ ದಾಳಿ ಆದ್ರಿಂದಾಗಿ, ಅಲ್ಲಿ ಅಪ್ರಚೋದಿತ ಗುಂಡಿನ ದಾಳಿ ನಡೀತಾ ಇರೋದ್ರಿಂದಾಗಿ, ಭಾರತೀಯ ಸೇನೆಯು ಕೂಡ ಪ್ರತಿ ದಾಳಿಯನ್ನು ಮಾಡ್ತಾ ಇರೋದ್ರಿಂದಾಗಿ ಅಲ್ಲಿನ ಜನರನ್ನು, ಅಲ್ಲಿದ್ದಂಥ ನಿವಾಸಿಗಳನ್ನು, ಚಾಂಡಾಲ್ ಅನ್ನೋ ಒಂದು ಭಾರತದ ಉರಿ ಬಾರ್ಡರ್ನ ಲೈನ್ ಆಫ್ ಕಂಟ್ರೋಲ್ನ ಕೊನೆಯ ಗ್ರಾಮ ಅದು, ಕೊನೆಯ ಹಳ್ಳಿ ಅದು. ಆ ಹಳ್ಳಿ ಜನರನ್ನು ಈಗ ಅಲ್ಲೇ ಇದ್ದಂಥ ಬಂಕರ್ಗೆ ಶಿಫ್ಟ್ ಮಾಡಿದ್ದಾರೆ ಅಂತೇಳಿ ಹೇಳ್ತಾ ಇದ್ದಾರೆ. ಜನ ಬಂಕರ್ನಲ್ಲಿ ಆಶ್ರಯ ಪಡ್ಕೊಂಡಿದ್ದಾರೆ. ನಿರಂತರವಾಗಿ ಪಾಕಿಸ್ತಾನ ಗುಂಡಿನ ದಾಳಿಯನ್ನು ಮಾಡ್ತಾ ಇರೋದ್ರಿಂದಾಗಿ ಭಾರತವು ಕೂಡ ಈಗ ಪ್ರತಿ ದಾಳಿಯನ್ನು ಮಾಡ್ತಾ ಇದೆ. ಅದಕ್ಕೆ ಪೂರಕವಾಗಿ ಅಲ್ಲಿದ್ದಂಥ ಜನರನ್ನು, ಗಡಿ ಭಾಗದ ಜನರಿರ್ತಾರೆ, ಅವರಿಗೆ ಪಾಪ ಇಂಥ ಸಮಯಗಳನ್ನು ನೋಡಿರ್ತಾರೆ ಅವರು. ಆದರೆ ಕೆಲವು ವಿಷಮ ಸ್ಥಿತಿಗಳಲ್ಲಿ ಅಥವಾ ಪಾಕಿಸ್ತಾನ ಈಗ ಮುಟ್ಟು ನೋಡ್ಕೊಳ್ತಲ್ಲ, ಅಂಡು ಸುಟ್ಟ ಬೆಂಕಿನಂತ ಐತಲ್ಲ, ಹಿಂಗಿರುವಾಗ ಪ್ರತಿಯಾಗಿ ದಾಳಿ ಮಾಡುತ್ತೆ. ಆ ಸಮಯದಲ್ಲಿ ಅಲ್ಲಿದ್ದಂಥ ಜನರನ್ನು ರಕ್ಷಣೆ ಮಾಡೋದೇ ಒಂದು ದೊಡ್ಡ ಚಾಲೆಂಜ್ ಆಗಿರುತ್ತೆ. ಹಾಗಾಗಿ ಅಲ್ಲಿನ ಜನರನ್ನು ರಕ್ಷಣೆ ಮಾಡೋದಕ್ಕೆ ಈಗ ಅವ್ರನ್ನ ಬಂಕರ್ಗಳಿಗೆ ಶಿಫ್ಟ್ ಮಾಡಿದ್ದಾರೆ. ನಿರಂತರವಾಗಿ ಭಾರತ ಈ ಕುರಿತಾಗಿ ಗಡಿಗಳಲ್ಲಿ ಕಟ್ಟೆಚ್ಚರವನ್ನು ವಹಿಸಿತ್ತು, ಸನ್ನದ್ಧ ಸ್ಥಿತಿಯಲ್ಲಿತ್ತು. ಸಂಪೂರ್ಣವಾದಂಥ ಮಾಹಿತಿಯನ್ನು ಈಗ ಪ್ರಧಾನಿ ನರೇಂದ್ರ ಮೋದಿಯವರು ಪಡ್ಕೊಂಡಿದ್ರು. ಏನು ರಕ್ಷಣಾ ಪಡೆಗಳು, ಭದ್ರತಾ ಪಡೆಗಳು, ನಮ್ಮ ಆರ್ಮಿ ಸಿಸ್ಟಮ್ ಎಲ್ಲವೂ ಕೂಡ ಆ್ಯಕ್ಟಿವ್ ಆಗಿದೆ. ಎಲ್ಲ ಕಡೆಗಳಲ್ಲೂ ಕೂಡ ಕಟ್ಟೆಚ್ಚರವನ್ನು ವಹಿಸಿದ್ದಾವೆ. ಯಾವುದೇ ಕ್ಷಣದಲ್ಲಿ ಬೇಕಾದರೂ, ಯಾವುದೇ ಸಮಯದಲ್ಲಿ ಬೇಕಾದರೂ ಪಾಕಿಸ್ತಾನದಿಂದ ವಿಮಾನಗಳು ಹಾರಬಹುದು ಅಥವಾ ಈ ಕಡೆಗೆ ಬಂದು ನಮ್ಮ ಮೇಲೂ ಕೂಡ ಪ್ರತಿದಾಳಿಯನ್ನು ಮಾಡಬಹುದು. ಆದರೆ ಭಾರತ ಅದನ್ನು ನಿಭಾಯಿಸೋದಕ್ಕೆ ಅಂದರೆ ಬೂತ್ ಕನ್ನಡಿ ಹಿಡಿದು ಕಾಯ್ತಾ ಇದೆ. ಆ ಮೂಲಕ ಎಲ್ಲ ಕಡೆಗಳಲ್ಲೂ ಕೂಡ ನಮ್ಮ ಸೆಲ್ಗಳು ಸಂಪೂರ್ಣವಾಗಿ ಸನ್ನದ್ಧ ಸ್ಥಿತಿಯಲ್ಲಿದ್ದು, ಯಾವುದೇ ಕ್ಷಣದಲ್ಲಿ ಬೇಕಾದರೂ ಪಾಕಿಸ್ತಾನವನ್ನು ಮುಕ್ಕಿ ಕೊಲ್ಲಬಹುದು ಅಥವಾ ಭಯೋತ್ಪಾದಕರನ್ನ ನಿರ್ನಾಮ ಮಾಡ್ಬೋದು. ಭಾರತ ಅಮೆರಿಕಕ್ಕೂ ಕೂಡ ನಾವು ಇಂಥದ್ದೊಂದು ದಾಳಿ ಮಾಡ್ತೀವಿ ಅಂತೇಳಿ ಸೂಪರ್ ಸಾನಿಕ್ ದೇಶ ಭಾರತ ಮತ್ತೊಂದು ಬಲಿಷ್ಠ ರಾಷ್ಟ್ರ, ವಿಶ್ವದ ದೊಡ್ಡಣ್ಣನಿಗೆ ಮೊದಲೇ ಮಾಹಿತಿಯನ್ನು ಕೊಟ್ಟಿತ್ತು ಅನ್ನೋದ್ರ ಬಗ್ಗೆಯೂ ಕೂಡ ಈ ಸದ್ಯಕ್ಕೆ ಮಾಹಿತಿ ಲಭ್ಯ ಆಗಿದೆ. ಸದ್ಯ ವ್ಯವಸ್ಥಿತವಾಗಿ ಭಾರತದ ಪ್ರಧಾನಿ ನರೇಂದ್ರ ಮೋದಿ ಅವರು ಜಾಗತಿಕವಾಗಿ ಪಾಕಿಸ್ತಾನದ ಈ ಭಯೋತ್ಪಾದನಾ ಕುಕೃತ್ಯದ ಬಗ್ಗೆ ಜಾಗತಿಕವಾಗಿ ಸಂಪೂರ್ಣ ವಿಶ್ವದ ಗಮನವನ್ನು ಸೆಳೆದು ಅವರಿಗೆ ಮನವರಿಕೆ ಮಾಡುವ ಪ್ರಯತ್ನವನ್ನು ಮಾಡಿದರು. ಹಾಗಾಗಿ ಭಾರತದ ಇಂಥ ಒಂದು ಕಾರ್ಯಾಚರಣೆಯ ಬಗ್ಗೆ ಸೂಕ್ಷ್ಮತೆಯನ್ನು ತಿಳಿದಿದ್ದಂಥ ಪಾಕಿಸ್ತಾನವು ಕೂಡ ಪಾಕಿಸ್ತಾನದ ಭಯೋತ್ಪಾದಕರ ಮೇಲೆ ದಾಳಿ ಮಾಡ್ತೀವಿ ಅನ್ನೋ ಸೂಕ್ಷ್ಮತೆಯನ್ನು ತಿಳಿದಂಥ ಬೇರೆ ಬೇರೆ ರಾಷ್ಟ್ರಗಳಿದ್ದಾವಲ್ಲ, ಪಾಶ್ಚಿಮಾತ್ಯ ರಾಷ್ಟ್ರಗಳು ಅಥವಾ ದಕ್ಷಿಣ ಏಷ್ಯಾದಲ್ಲಿ ಶಾಂತಿ ನೆಲೆಸೋದಕ್ಕೆ ಪಣ ತೊಟ್ಟಂಥ ಕೆಲವು ರಾಷ್ಟ್ರಗಳು, ಅವೆಲ್ಲವೂ ಕೂಡ ಇವತ್ತು ಭಾರತದ ಜೊತೆಗೆ ನಿಂತುಕೊಂಡಿದ್ರಿಂದಾಗಿ ಭಾರತಕ್ಕೆ ಒಂದು ದೊಡ್ಡ ಶಕ್ತಿಯಾಗಿತ್ತು. ಆದರೆ ಪಾಕಿಸ್ತಾನಕ್ಕೆ ಇದು ಯಾವುದರ ಅರಿವು ಕೂಡ ಇರಲಿಲ್ಲ. ಇಂಥದ್ದೆಲ್ಲ ಭಾರತ ಮಾಡ್ತಿದೆ ಅನ್ನೋದ್ರ ಬಗ್ಗೆ ಸಣ್ಣ ಭಾವನೆಯೂ ಕೂಡ ಅಥವಾ ಸಣ್ಣ ಯೋಚನೆಯೂ ಕೂಡ ಇಲ್ಲದಂಥ ಪಾಕಿಸ್ತಾನ ಬಹುಶಃ ಈ ನಿನ್ನೆ ರಾತ್ರಿ ಕಣ್ಮುಚ್ಚಿ ಗಾಢವಾಗಿ ನಿದ್ದೆ ಮಾಡ್ತಿತ್ತು ಅಂತ ಅನ್ಸುತ್ತೆ. ಆದರೆ ಭಾರತ ಮಾತ್ರ ಅವತ್ತು 22ನೇ ತಾರೀಕು ನರಮೇಧ ಆದಾಗ ಭಾರತ ಏನು ರೊಚ್ಚಿಗೆದ್ದಿತ್ತು, ಭಾರತ ಯಾವಾಗ, ಏನು, ಎತ್ತ, ಎಲ್ಲಿ ಅನ್ನೋದ್ರ ಬಗ್ಗೆ ಯೋಚನೆ ಮಾಡ್ತಾ ಇತ್ತು. ಆದರೆ ಭಾರತ ಕೊನೆಗೂ ಕೂಡ ಮಾಡಿ ತೋರಿಸಿದೆ. ಭಾರತ ಮಧ್ಯರಾತ್ರಿಯಲ್ಲಿ ಮಾಡಿರುವಂಥ ಏರ್ ಸ್ಟ್ರೈಕ್ನಿಂದಾಗಿ ಪಾಕಿಸ್ತಾನದ ಉಗ್ರ ನೆಲೆಗಳು ಧ್ವಂಸ ಆಗಿದ್ದಾವೆ. ಒಂದು ಅಂತಾರಾಷ್ಟ್ರೀಯ ಗಡಿಯನ್ನು ದಾಟಿ ಮತ್ತೊಂದು ಅಂತಾರಾಷ್ಟ್ರೀಯ ಗಡಿಗೆ ಹೋಗೋದಂತ ಹೇಳಿದರೆ ಅದನ್ನು ಸಾಮಾನ್ಯ ವಿಚಾರವ. ಅಲ್ಲಿ ಸೇನೆ ಇರುತ್ತೆ, ಅಲ್ಲಿ ಬಂದೋಬಸ್ತ್ ಇರುತ್ತೆ, ಅಲ್ಲಿ ಎಲ್ಲ ರೀತಿಯಲ್ಲೂ ಕೂಡ ಕಣ್ಣಿಟ್ಟು ಕಾಯ್ತಾ ಇರ್ತಾರೆ. ಆದರೆ ಭಾರತದ ವಾಯುಪಡೆ ಮಾತ್ರ ಇದ್ಯಾವುದನ್ನು ಕೂಡ ಲೆಕ್ಕಿಸದೆ ಇಲ್ಲಿಂದ ತುಪಾಕಿಗಳು ಹಾರಿದ್ದಾವೆ, ಇಲ್ಲಿಂದ ಮಿಸೈಲ್ಗಳು ಹಾರಿದ್ದಾವೆ.